ಸರ್ ಒಂದು ಸೈಡ್ ಸೈಡಲ್ಲಿ ಬರ್ರಿ ಸರ್. ನೂರು ಆಮೇಲೆ ಎಲ್ಲ ಮಾಧ್ಯಮ ಬಂಧುಗಳೇ, ನಾವು ಈಗ ನಿನ್ನೆ ಎಲ್ಲ ಮೊನ್ನೆ ನಾವು ಹೆಸರು ಬಂದೈತಪ್ಪ ಸ್ಪೀಟ್ ಮಾಡಿದ್ವಿ. ಈ ಬಗ್ಗೆ ಯಶಸ್ವಿಯಾಗಬೇಕು. ಕೋಲಾರ ಜಿಲ್ಲೆಯಲ್ಲಿ ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಸಂಭ್ರಮ ಪಡುವಂಥ ಒಂದು ಕಾರ್ಯಕ್ರಮ ಇದು. ಯಾಕಂತಂದರೆ ಅಂಬೇಡ್ಕರ್ ಅವರು ನಮಗೇನು ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಒಂದು ರಾಜಕೀಯ ಸ್ವಾತಂತ್ರ್ಯ ತಂದುಕೊಟ್ಟು, ಹಾಗೆಯೇ ಇವತ್ತು ನಮಗೆ ಈ ದೇಶಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಒಂದು ಸಾಮಾಜಿಕ ಸ್ವಾತಂತ್ರ್ಯ ಮತ್ತು ಆರ್ಥಿಕ ಸ್ವಾತಂತ್ರ್ಯ. ನಾವು ಅಂಬೇಡ್ಕರ್ ಅವ್ರನ್ನ ಬರೀ ಸಂವಿಧಾನ ಶಿಲ್ಪಿ ಅಂತ ಮಾತ್ರ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇಡೀ ಎಲ್ಲ ಅವರು ಆರ್ಥಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದಷ್ಟು ಯಾರೂ ಮಾಡಲಿಲ್ಲ. ಮೊದಲ ಎಕನಾಮಿಕ್ಸಲ್ಲಿ ಮೊದಲ ರ್ಯಾಂಕ್ ಪಡೆದ ಭಾರತೀಯ ಅಂತಂದರೆ ಅಂಬೇಡ್ಕರ್. ಕೊಲಂಬೋ ಯೂನಿವರ್ಸಿಟಿಯಲ್ಲಿ ಇವತ್ತೇನಾದರೂ ಕೊಲಂಬೋ ಯೂನಿವರ್ಸಿಟಿಯಲ್ಲಿ ಒಂದು ಚೇರ್ ಯಾವುದು ಖಾಲಿ ಇರ್ತದೆ, ಯಾಕೆಂತಂದರೆ ಅಲ್ಲಿ ಎಷ್ಟು ಸ್ಟಡಿ ಮಾಡಿ ಇವತ್ತು ಸಹ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಚೇರ್ ಇದೆ. ಅಲ್ಲಿ 2 ಚೇರ್ ಇದೆ. ಅಲ್ಲಿ ವಿನ್ಸ್ಟನ್ ಚರ್ಚಿಲ್ ಅವ್ರ ಚೇರ್ ಅವ್ರು ಓದಿದ ಜಾಗ, ಮತ್ತೆ ಅಂಬೇಡ್ಕರ್ ಅವರು ಓದಿದ್ದಾರೆ. ಅಂಬೇಡ್ಕರ್ ಅವರು ನಾವು ಏನು ಸಂವಿಧಾನ ಕೊಟ್ಟರು ಅದು ಮಿಕ್ಕೆಲ್ಲ ರಾಷ್ಟ್ರಗಳಿಗೆ ಏನು ಪ್ರಜಾಪ್ರಭುತ್ವದ ಹಾದಿಯಲ್ಲಿ ಗೊತ್ತಲ್ಲ ಎಲ್ಲ ರಾಷ್ಟ್ರಗಳು, ಅದಕ್ಕೆಲ್ಲರನ್ನು ಬುನಾದಿ ಆಗಿದ್ದು ಅಂಬೇಡ್ಕರ್ ಅವರು ರಚಿಸಿದಂಥ ಭಾರತಕ್ಕೆ ರಚಿಸಿದಂತಹ ಒಂದು ಸಂವಿಧಾನ ಇದೆಯಲ್ಲ, ಅದು ಎಲ್ಲ ದೇಶಕ್ಕೂ ಮಾದರಿ ಆಗಿದ್ದು. ಇದೊಂದು ಭಾರತಕ್ಕೆ ಹೆಗ್ಗಳಿಗೆ ಮತ್ತು ಅಂಬೇಡ್ಕರ್ ಅವರು ನಮ್ಮವರು ಅನ್ನೋ ಒಂದು ರೀತಿ ಒಂದು ಹೆಗ್ಗಳಿಗೆ ತುಂಬ ಮುಖ್ಯ ಆಗ್ತದೆ. ಹಾಗೆಯೇ ನಾವು ಈಗೆಲ್ಲ ಏನಾಗ್ತಿದೆ ಅಂತಂದರೆ ದೇಶ ಹೊರಗದಾರೆ ಅಂತ ಹೊರಟಿದೆ. ಜನ RSS ಸಿದ್ಧಾಂತಗಳು ಮತ್ತು ಮೂಲಭೂತವಾದದಿಂದ ಬೇರೆ ಕಡೆ ಕೊಟ್ಟು ನಿಟ್ಟಿನಲ್ಲಿ ಸಾಗ್ತಾ ಇದೆ ದೇಶ. ಆದರೆ ಇವತ್ತು ನಮ್ಗೆ ಬೇಕಾಗಿರೋದು ಅಂಬೇಡ್ಕರ್ ಅವರ ಚಿಂತನೆಗಳು, ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ನಾವು ರಾಜಕಾರಣದಲ್ಲಿ ರೂಪಿಸ್ಕೋಬೇಕಂತಂದು. ಇವತ್ತು ಡೆಮಾಕ್ರೆಟಿಕ್ ಆಗಿರುವಂಥ ವಿಚಾರಗಳು ಏನಿದೆ ಅದೆಲ್ಲ ಬಂದಿದ್ದು ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಅವರು. ಇವತ್ತು ನಾವೆಲ್ಲ ಸಮವಾಗಿ ಬದುಕೋದಕ್ಕೆ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ಮತ್ತು ಭಿನ್ನ ಭೇದ ಇಲ್ಲದೆ ಈ ಸಮಾಜದಲ್ಲಿ ಬದುಕೋದಕ್ಕೆ, ಈ ದೇಶದಲ್ಲಿ ಬದುಕೋದಕ್ಕೆ ಒಳ್ಳೆ ಕಾನೂನು ಕಟ್ಟಳೆಗಳನ್ನ ನಮಗೋಸ್ಕರ ನಿರ್ಮಿಸಿಕೊಟ್ಟಂಥ ಅಂಬೇಡ್ಕರ್ ಅವರ ದಿನಾಚರಣೆಯನ್ನು ನಾವು ಕಾಂಗ್ರೆಸ್ ಭವನದಲ್ಲಿ ಆಚರಣೆ ಮಾಡ್ತಾ ಇರೋದು. ಈಗೆಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಬರೀ ಇನ್ನೂ ಇದ್ದಾರೆ, ಬಟ್ ಇಷ್ಟು ಏನು ಇವಾಗ ಮಾಮೂಲಿಯಾಗಿ ನಾವು ಹೇಳ್ತಾ ಇರ್ತೀವಿ ಇಲ್ಲೆಲ್ಲ ಸ್ವಲ್ಪ ಎಲ್ಲ ಒಂದು ಕಾಂಗ್ರೆಸ್ ಬಗ್ಗೆ ಹೆಚ್ಚು ಅಭಿಮಾನ ಮತ್ತು ಆಕ್ಟಿವ್ ಆಗಿರುವಂಥ ಕಾರ್ಯಕರ್ತರು, ಲೀಡರ್ಗಳು ಎಲ್ಲ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ತುಂಬ ಪ್ರೀತಿಯಿಂದ ವಾಲಂಟಿಯರ್ ಬಂದು ಎಲ್ಲ ಕಾರ್ಯಕ್ರಮಗಳನ್ನ ಎಲ್ಲರೂ ಯಶಸ್ವಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಕಮಿಟಿಯ ಎಲ್ಲ ನಮ್ಮ ಬಂಧುಗಳಿದ್ದಾರಲ್ಲ ಇವರೆಲ್ಲ ಸೇರಿ ಎಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಅವರು ವಂದಿಸ್ತಾ ಮತ್ತೆ ನನಗೆ ಅವಕಾಶ ಪಡ್ತಾ ಎಲ್ಲ ನಮ್ಮ ಸ್ನೇಹಿತರು ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮನಸ್ಸಾಗೋದಕ್ಕೆ ಇವತ್ತು ಎಲ್ಲ ರೀತಿಗಳಲ್ಲಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಮ್ಮ DCC ಅಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣ ಅವರು, ಕಾರ್ಯಾಧ್ಯಕ್ಷರಾದಂಥ ಪೂರ್ವಭಾವಿ ಶ್ರೀಕರಣ ಅವರು, ಹಿರಿಯರಾದಂಥ ಮಂಜಣ್ಣವರು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಪ್ರಸಾದ್ ಬಾಬನ್ ಅವರು, ಉದಯಶಂಕರ್ ಅವರು ಸಮ್ಮುಖದಲ್ಲಿ ಎಲ್ಲರೂ ಪಕ್ಷದ ಹಿರಿಯ ಮುಖಂಡರುಗಳ ಸಮ್ಮುಖದಲ್ಲಿ ಇವತ್ತು 134ನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮದ ಎಲ್ಲ ಮುಖಂಡರು ತಾವೆಲ್ಲ ಭಾಗವಹಿಸಿ ಸ್ವಾಗತ ಕರೀತಾ ಇವತ್ತು ಮುಖ್ಯ DCC ಅಧ್ಯಕ್ಷರಾದಂಥ ನಮ್ಮೆಲ್ಲ ನಾಯಕರಾದಂಥ ಲಕ್ಷ್ಮೀನಾರಾಯಣ ಅವರು ಈ 134ನೇ ಜಯಂತ್ಯೋತ್ಸವವನ್ನು ಕುರಿತು ಮಾತಾಡಲು ಅವರಿಗೆ ವಿನಂತಿ ಮಾಡ್ತೀನಿ. ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವಕ್ಕೆ ಶುಭಾಶಯಗಳು ಕೊಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಏನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸುವ ಸಲುವಾಗಿ ನಮ್ಮೆಲ್ಲರ ಜೊತೆಗೆ ಇವತ್ತಿನ ಮುಖ್ಯವಾಗಿ ನಮ್ಮ ಕಾರ್ಯಾಧ್ಯಕ್ಷರಾದ ಪೂರ್ವಭಾವಿ ಶ್ರೀನಿವಾಸ್ ಅವರೇ, ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಪ್ರಸಾದ್ ಬಾಬು ಅವರೇ, ಉದಯಶಂಕರ್ ಅವರೇ,
ಯಶಸ್ವಿಯಾಗಿ ಕೆಲಸ ಮಾಡಿದಂತಹ ನಮ್ಮ SCCLನ ಅಧ್ಯಕ್ಷರಾದಂತಹ ನಮ್ಮ ಜಯದೇವ್ ಅವರೇ ಮತ್ತು ನಾರಾಯಣ ಅವರೇ ಹಾಗೂ ಎಲ್ಲ ಪುರಸಭಾ ಸದಸ್ಯರೇ ಮತ್ತು ಮುಖ್ಯವಾಗಿ ನಮ್ಮ DCC ಬ್ಯಾಂಕ್ನ ನಿರ್ದೇಶಕರಾದಂತಹ ನಮ್ಮ ಗೆಲೆ ಮಂಜಣ್ಣವರೇ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರತ್ನಮ್ಮನವರೇ, ಬ್ಯಾಕ್ವರ್ಡ್ ಕ್ಲಾಸ್ನ ಹಿರಿಯರಾದಂಥ ನಾಯಕರಾದಂತಹ ಮಂಜುನಾಥ್ ಅವರೇ, ಬ್ರಹ್ಮಣ್ಣವರೇ, ಮತ್ತು ನಮ್ಮ ಮಾಜಿ ಪುರಸಭಾ ನಗರಸಭೆ ಸದಸ್ಯರಾದಂತಹ ಶಾಸ್ತ್ರಿ ಅವರೇ, ಹಾಗೆಯೇ ಇನ್ನೆಲ್ಲ ಮಿಕ್ಕೆಲ್ಲ ನಮ್ಮ ನವೀನ್ ಅವರೇ, ಸೋಮಶೇಖರ್ ಅವರೇ, ಮುಖ್ಯವಾಗಿ ನಮ್ಮ ಹಿರಿಯರಾದಂತಹ ಸಾಕ್ರೆ ಎಲ್ಲ ದಯವಿಟ್ಟು ಅದಕ್ಕೆ ಮೋಸಬಾರ್ದು. ನಮ್ಮ ಲೋಕದಲ್ಲಿ ಮತ್ತೆ ಮಹಿಳಾ ಕಾಂಗ್ರೆಸ್ನ ಮಂಗಳಾ ಅವರೇ ಹಾಗೂ ನಮ್ಮ